ಗಂ ಗಣಪತಿಯೇ ನಮಃ. ನಾನು ಒಂದು ಅಧ್ಯಾಯದಲ್ಲಿ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ, ಗಂ ಗಣಪತಿಯೇ ಶ್ರೀಮಾತಾ ಶ್ರೀ ಮಹಾರಾಜ್ನಿ ಸೀಮಸಿಂಹಾಸನೇಶ್ವರಿ. ಶ್ರೀಮಾತಾ ಶ್ರೀ ಮಹಾರಾಜ್ನಿ ಸೀಮಸಿಂಹಾಸನೇಶ್ವರಿ. ಶ್ರೀಮಾತಾ ಅಂತ ಹೇಳಿದ್ದೀನಿ, ಏನು ಅಂತ ಅಮ್ಮ ಮಾತೆ ಅಂತ. ಶ್ರೀಮಾತಾ ಶ್ರೀ ಮಹಾರಾಜ್ನಿ, ಅವಳು ಮಹಾರಾಣಿ, ಮಹಾರಾಜ್ನಿ. ಸಿಂಹಾಸನೇಶ್ವರಿ, ಸಿಂಹಾಸನದಲ್ಲಿ ಕೂತವಳು. ಇದು ಸರಳವಾಗಿ ನೀವು ತಿಳ್ಕೊಳ್ಬೇಕು. ಅದನ್ನ ಹೇಳಿದೆ ನಿಮಗೆ ಇವತ್ತು. ಶ್ರೀಮಾತಾ ಶ್ರೀ ಮಹಾರಾಜ್ನಿ ಸೀಮಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮದ್ಭುತ. ಚಿದಗ್ನಿಕುಂಡ ಸಂಭೂತ ಅಂದರೆ ಚಿತ್ತ ಎಂಬ ಅಗ್ನಿಯಿಂದ ಪ್ರಕಟಿಸಿದವಳು. ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮದ್ಭುತ. ಈ ಚಿಂತನೆಯ ಮನಸ್ಸಿನ ಅಗ್ನಿಯಲ್ಲಿ ಹೊರಬಂದವಳು, ಆ ಜ್ಞಾನದ ಬೆಳಕಿನಲ್ಲಿ ಬಂದವಳು. ಚಿದಗ್ನಿಕುಂಡ ಸಂಭೂತ ಯಾಕೆ ಬಂದವಳು? ದೇವಕಾರ್ಯ ಸಮದ್ಭುತ. ಎಲ್ಲ ಯಾವ ದೇವತೆಗಳಿಗೆ, ಯಾರು ಒಳ್ಳೆಯವರಿಗೆ, ಅವರ ಕೆಲಸಗೋಸ್ಕರ ಒಳ್ಳೆಯವರಿಗೆ ಸಹಾಯ ಮಾಡಲಿಕ್ಕೆ ಬಂದಿರೋಳು ಅಂತ ನಾವು ಸರಳವಾಗಿ ಅರ್ಥ ಮಾಡ್ಕೊಳ್ಬೋದು. ದೇವಿ ಚಿದಗ್ನಿಕುಂಡ ಸಂಭೂತ, ಚಿತ್ ಎಂಬ ಅಗ್ನಿಕುಂಡದಿಂದ ಪ್ರಕಾಶಿಸಲ್ಪಟ್ಟವಳು. ಹಾಗೆ ಅವಳು ಆ ಥರ ಬಂದು ದೇವಕಾರ್ಯ ಸಮದ್ಭುತ. ಹಾಗೆ ನಾವು ಅರ್ಥ ಮಾಡ್ಕೊಳ್ಬೋದು. ಇದು ಟೋಟಲಾಗಿ ಸರಳವಾಗಿ ಹೇಳೋದಾದರೆ, ದೇವಿ ಒಳ್ಳೆಯವರಿಗೆ ಒಳ್ಳೆಯದನ್ನು ಮಾಡ್ತಾಳೆ ಅಂತ. ಒಳ್ಳೆಯ ಸ್ವಭಾವ ಇರಬೇಕು ಮನುಷ್ಯನಿಗೆ, ಒಳ್ಳೆಯ ಯೋಚನೆ, ಇನ್ನೊಬ್ಬರ ಬಗ್ಗೆ ಒಳ್ಳೆಯ ಬಗ್ಗೆ ಯೋಚನೆ ಮಾಡೋದು. ನಮ್ಮ